ಎಲ್ಕಂಡು ಶಾಪಲ್ಲಿ ಮಾಡಿಲ್ಲ. ಈ ನಮ್ಮ ಮಮ್ಮಿ ಮನೆ ಏರಿಯಾ ಹತ್ರನೇ ಇರೋದು. ಮಮ್ಮಿ ಫಸ್ಟ್ ಟೈಮ್ ನನಗೆ ಒಂದು ಬಟ್ಟೆ ಕೊಡಿಸ್ತಿದ್ದಾರೆ. ನೋಡ್ತೀಯಾ? ಇಲ್ಲ ಬೇಡ, ಸಾಕು. ತುಂಬಾ ಚೆನ್ನಾಗಿದೆ ಗೈಸ್, ಇದು ನಂಗೆ ಇಷ್ಟ ಆಯ್ತು. ಏನು ಇನ್ನೂ ಅರ್ಧ ಲೀಟ್ರ್ ಹಾಲಿತ್ತು, ನೀನು ಹೋದ್ಮೇಲೆ ನೋಡಿದೆ, ಕಾಫಿ ಮಾಡಿ ಕುಡಿತಾ ಇದ್ದೀನಿ. ಇದಲ್ಲ ಏನಕ್ಕೆ ಅಂದ್ರೆ ಅದು ಎಕ್ಸೆಲ್, ಅದಕ್ಕೆ ಡಬಲ್ ಎಕ್ಸೆಲ್ ಇದ್ದಿದ್ರೆ ಸಕ್ಕದಾಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮಮ್ಮಿ ಮನೆ ಕಿಚನಿಂದ. ಸೊ ಏನಂದರೆ ನಮ್ಮ ಮಮ್ಮಿ, ನಾನು ಇವಾಗ ತಾನೇ ನಮ್ಮ ಮಮ್ಮಿ ಮನೆಗೆ ಬಂದಾದಮೇಲೆ ಏನಾದರೂ ವ್ಲಾಗ್ ಮಾಡೋಣ ಅಂತ ಒಂದು ಯೋಚನೆ ಮಾಡ್ಕೊಂಡು ಬಂದೆ. ನಮ್ಮ ಮಮ್ಮಿ ಹೇಳ್ತಿದ್ರು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗುವಂತ. ಸೊ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ಮುಂಚೆ ನಮ್ಮ ಮಮ್ಮಿ ಕಾಫಿ ಮಾಡಿಕೊಡ್ತೀನಿ ಅಂದರು. ನಾನು ಕುಡಿಯಲ್ಲ, ಬೇಡ ನಾನು ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ ಅಂದೆ. ಇವಾಗ ಏನಾಯಿತು ಅಂದರೆ ಫೋರ್ಸ್ಫುಲ್ಲಿಯಾಗಿ ನಮ್ಮ ಮಮ್ಮಿ ಬಂದು ಕಾಫಿ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ಮಮ್ಮಿ ಪಾಪ, ನಾನು ನಿದ್ದೆ ಬರ್ತಿದ್ದಲ್ಲ ಅಂತ ಕಾಫಿ ಮಾಡೋಣ ಅಂತ ಬಂದೆ. ಹಾಲು ಹೊಡೆದೈತು ಗೈಸ್. ಅದಕ್ಕೆ ಏನು ಮಾಡ್ತಾರಂತ ಕೇಳಿ, ಸ್ವೀಟು. ಇದು ರವೆ ಹಾಕ್ಬಿಟ್ಟು ಸಕ್ಕರೆ ಸ್ವೀಟ್ ಎಷ್ಟು ಚೆನ್ನಾಗಿ. ಇಲ್ಲಿ ಯಾರು ಸ್ವೀಟ್ ತಿನ್ನೋರು ಇಲ್ಲ. ತಿಂತೀನಿ. ಆಯ್ತು ಸ್ವೀಟ್ ತಿನ್ನೋರು ಇಲ್ಲ ನೋಡಿ. ಕಾಫಿ ಪೌಡರ್ ಹಾಕಿ ಇಟ್ಟಿರೋದ್ರಿಂದ ನೋಡಿ ಫುಲ್ಲು. ಏನು ಮಾಡ್ತಿದ್ಯಮ್ಮ? ಅದು ಎಲ್ಲ ನೀರು ತೆಗೆದ್ಬಿಟ್ಟು ಸ್ವೀಟ್ ಮಾಡ್ಬೋದು ಕೆನೆದು. ಇವಾಗ ಏನೋ ಸ್ವೀಟ್ ಮಾಡ್ತಾರಂತೆ ಗೈಸ್. ನಮ್ಮ ಮಮ್ಮಿ ನೋಡೋಣ ಬನ್ನಿ ಏನು ಸ್ವೀಟ್ ಮಾಡ್ತಾರೆ ಅಂತ. ಸೊ ಅದಾಗಿರುತ್ತೆ. ಆ್ಯಕ್ಚುಲಿ ಹೌದು, ನಾನು ಟೇಸ್ಟ್ ಮಾಡಿದ್ದೀನಿ. ಮುಂಚೆ ನಾವೆಲ್ಲ ಚಿಕ್ಕವರಿದ್ದಾಗ ಹಂಗೆ ನಮ್ಮನೇಲಿ ಹಾಲು ಹೊಡೆದೋದ್ರೆ ನಮ್ಮ ಮಮ್ಮಿ ಇದನ್ನು ರವೆ ಹಾಕ್ಬಿಟ್ಟು ಒಂಚೂರು ಸಕ್ಕರೆ ಹಾಕ್ಬಿಟ್ಟು ಮನೇಲಿ ಏನಾದ್ರು ಡ್ರೈ ಫ್ರೂಟ್ಸ್ ಇದ್ರೆ ಅದೊಂದು, ಇಲ್ಲ ಅಂದರೆ ಅದೇ ಡ್ರೈ ಫ್ರೂಟ್ಸ್ ಇಟ್ಟರೆ ಹಾಕ್ಬಿಟ್ಟು ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಅವಾಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇರ್ತಾಯಿಲ್ಲ ನಮ್ಮ ಮನೇಲಿ. ಬರೀ ಈ ಥರ ಹಾಲು ಹೊಡೆದೋದ್ರೆ ರವೆ ತರಿಸ್ಬಿಟ್ಟು ಸ್ವೀಟು. ಹಾಲು ಹೊಡೆದೋಗಿಲ್ಲ ಅಂದ್ರೂ ಸ್ವೀಟ್ ತಿನ್ನಬೇಕು ಅಂದರೆ ರವೆ ತರಿಸ್ಬಿಟ್ಟು ಹಾಲು ಹೊಡೆಸ್ಬಿಟ್ಟು ಸ್ವೀಟ್ ಮಾಡೋದು. ಅವಾಗ ಮಾಡ್ತಿರ್ಲಿಲ್ವಾ? ನಿಜ, ನಮ್ಗೆ ಏನಾದ್ರು ಸ್ವೀಟ್ ಬೇಕಂದ್ರೆ ಏನು ಮಾಡ್ತಿದ್ರಿ ಹೇಳಿ ನೀವು? ರವೆದೇ ಮಾಡ್ತಿದ್ವಿ. ಅಷ್ಟು ಚೆನ್ನಾಗಿರ್ತಿತ್ತು. ಬಟ್ ಇವಾಗ ನಾನು ಟೇಸ್ಟ್ ಮಾಡಲ್ಲ, ಯಾಕಂದರೆ ಹೆವಿ ಸ್ವೀಟ್ ಹಾಕಿರ್ತಾರೆ ನಮ್ಮ ಮಮ್ಮಿ. ಕಾಫಿ ಅಂತ ಫೀಲಲ್ಲಿ ಬಂದೆ ನಾನು. ಓಕೆ, ಶುಗರ್ಲೆಸ್ ಕಾಫಿ ಕುಡಿಯೋಣ ಅಂತ. ಇಲ್ಲ ಪಾಪ ಹಾಲು ತರಿಸ್ಲ ಮಾಮ್, ಅದು ಬರೋಷ್ಟರಲ್ಲೇ ಆಗ್ಬಿಡುತ್ತೆ. ಆಯಿತು ಬನ್ನಿ, ಹಾಲು ತೊಗೊಂಡು ಬರೋಣ ನಮ್ಮ ಮಮ್ಮಿಗೆ. ಪಾಪ ಅವರು ಕಾಫಿ ಕುಡಿಬೇಕಂತೆ. ಹಾಲು ತೊಗೊಂಡು ಬಂದೆ ಗೈಸ್, ಅಂಗಡಿಗೆ ಹೋಗಿ ಹಾಲು ತೊಗೊಂಡು ಬಂದೆ. ಸುಸ್ತಾಯ್ತು. ಇವಾಗ ನಮ್ಮ ಮಮ್ಮಿ ಏನಂತವ್ರು ಕೇಳಿಸ್ಕೊಂಡು. ಏನು ಇನ್ನೂ ಅರ್ಧ ಲೀಟ್ರ್ ಹಾಲಿತ್ತು, ನೀನು ಹೋದ್ಮೇಲೆ ನೋಡಿದೆ, ಕಾಫಿ ಮಾಡಿ ಕುಡಿತಾ ಇದ್ದೀನಿ. ನೋಡಿ ಗೈಸ್, ಹೇಳ್ಬೇಕು ತಾನೆ, ಅಟ್ಲೀಸ್ಟ್ ಫೋನ್ ಮಾಡ್ಬೇಕು ತಾನೆ, ಹಾಲಿದೆ ಬಾ ವಾಪಸ್ಸು ಅಂತ. ನನಗೇನು ಗೊತ್ತು ಹಾಲು ತರಕ್ಕೆ ಹೋಗಿದ್ಯಾ ಅಂತ, ಕೆಳಗೆ ಹೋಗಿದ್ಯಾ ಅನ್ಕೊಂಡು ನಾನು ಸುಮ್ಮನೆ. ಹೇಳ್ಬಿಟ್ಟು ಹೋಗಿಲ್ವ ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹೇಳ್ಬಿಟ್ಟು ಹೋಗ್ತೀರಾ? ಬರೋ 1 hour ಆದ್ರೂ ಬರಲ್ಲ ಒಂದ್ಸಲಿ ಕೆಳಗೆ ಹೋದ್ರೆ. ಆಯ್ತು ತಗೊಳ್ಳಿ. ಅಯ್ಯಪ್ಪ, ಬೇಗ ರೆಡಿ ಆಗ್ತಿರೋ ಇಲ್ವೋ ಮಾಮ್? ನಮ್ಮ ಮೀನು ರೆಡಿಯಾಗಿ ಇಷ್ಟೊತ್ತು ಮಾಡ್ತಿದ್ದಾರೆ. ಚೆನ್ನಾಗಿದೆ ಬಿಡಿ. ಇಲ್ಲಿ ಏನಕ್ಕೆ ಹೋಗ್ತಿರೋದು ಹೇಳಿ? ನಿಮಗೆ ಮೇಕಪ್ ಐಟಮ್ಸ್ ತರೋಕ್ಕೆ ನಿಮಗಷ್ಟೇ. ಅಲ್ಲೇ ನಿಮಗೆ ಶಾಪಿಂಗ್ ಮಾಲ್ಗೆ ಕರ್ಕೊಂಡು ಹೋಗ್ತಿಲ್ಲ. ಅವತ್ತಿಂದ ಹೇಳ್ತಾನೆ ಇದ್ದರು ನನಗೆ ಸ್ವಲ್ಪ ಮೇಕಪ್ ಐಟಮ್ಸ್ ಕೊಡಿಸು, ಲೈಕ್ ಕಾಸ್ಮೆಟಿಕ್ಸ್ ಎಲ್ಲ ಕೊಡಿಸು ಅಂತೆಲ್ಲ ಹೇಳ್ತಿದ್ರು. ಸೊ ಅದಕ್ಕೆ ಇವತ್ತು ಕರ್ಕೊಂಡು ಹೋಗೋಣ, ಅವ್ರಿಗೇನು ಬೇಕೋ ಕೊಡ್ಸೋಣ ಅಂತ ನಾನು ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಫೌಂಡೇಶನ್ ಬೇಕಂತೆ, ಆಮೇಲೆ ಏನೋ ಹೇಳಿದ್ರು ಗೈಸ್. ಅವ್ರಿಗೆ ಇವಾಗ ಏನೇನು ಬೇಕು ಅಂತ ಲಿಸ್ಟ್ ಕೇಳೋಣ. ಏನೇನು ಬೇಕು ಹೇಳಮ್ಮ ಗೈಸ್. ಇವಾಗ ಅವರು ಹೇಳ್ತಾರಂತೆ ಸಮೀರ್ಗೆ ಅದು ಕೊಡಿಸು ಇದು ಕೊಡಿಸು ಅಂತ. ಅವನಿಗೆ ಗೊತ್ತಾಗಲ್ವಂತೆ ಏನೇನು ಲಿಪ್ಸ್ಟಿಕ್ ಹೇಳಿದ್ರೆ. ಅಲ್ಲೇನು ಬೇಕು ಹೇಳಿ ಬೇಗ. ಈಗ ಸ್ಟ್ರೈಟ್ನರ್. ಸ್ಟ್ರೈಟ್ನರ್ ಏನೋ ಸ್ಟ್ರೈಟ್ನರ್. ರಾಣಿ ಬಾಯಿ ಕಡೆ, ನಾನು ಕುತ್ಕೋಬೇಕು ಪಕ್ಕದಲ್ಲಿ. ರಾಣಿ ಜರ್ಸಿ. ರಾಣಿ ಬಾಯ್ಲಿ, ರಾಣಿ ಈ ಕಡೆ. ಆಯಿತು ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡೋಣ ಏನೇನು ಬೇಕು ಅಂತ. ಬನ್ನಿ ಬಾ ರಾಣಿ. ಹ್ಯಾಂಡ್ ಶೇಕ್ ಕೊಡು ರಾಣಿ. ಹೋಗು ಕರಿತದೊಳಗ ಕೊಡು ಚಿನ್ನಿ, ಹ್ಯಾಂಡ್ ಕೊಡು. ಕೈ ಕೊಡು ಅಂದಿದ್ದು ಮೂತಿ ಅಲ್ಲ, ಕೈ ಕೊಡು ಅಂತಿದ್ದು ಮೂತಿ ಕೊಡ್ತಾವಳೆ. ಗೈಸ್, ನಾನು ನಡ್ಕೊಂಡು ಬರ್ತಾ ಇದ್ದೀನಿ ನೋಡಿ. ನಮ್ಮ ಮಮ್ಮಿ ಲಿಫ್ಟಲ್ಲಿ ಬರ್ತಾರೆ. ಏನು ಶೂ ಬಾಕ್ಸ್? ಗೈಸ್, ನಮ್ಮ ಮಮ್ಮಿಗೆ ಏನಾದರೂ ಇರುತ್ತೆ ಗೈಸ್. ಅದು ಬೇಕು ಇದು ಬೇಕು, ಅದಿಲ್ಲ ಇದಿಲ್ಲ. ಆಮೇಲೆ ಹಂಗೆ ಮನೆಗೆ ಎಷ್ಟು ಕಡೆ ತಗೊಂತಾ ಇರ್ಬೇಕು. ಹಂಗೆ ಹೋಗ್ತಾ ಹೋಗ್ತಾ ಕತ್ಲೆ ಆಗೋಯ್ತು ಗೈಸ್. ನಮ್ಮ ಮಮ್ಮಿ ಮಾಡಿರೋ ಕೆಲ್ಸಕ್ಕೆ ರೆಡಿ ಆಗ್ತಾ ಗೈಸ್. ಇವಾಗ ನಾವು ಫಸ್ಟ್ ಏನಂದ್ರೆ ನಮ್ಮ ಮಮ್ಮಿಗೆ ಅದೇನು ಮೂಗ್ದು
ಇದನ್ನ ಚೇಂಜ್ ಮಾಡಿಸ್ಬೇಕಂತೆ. ಇಬ್ರು ಚೇಂಜ್ ಮಾಡಿಸ್ಬಿಟ್ಟು ಆಮೇಲೆ ಶಾಪಿಂಗ್ ಹೋಗೋಣ. ಗೈಸ್ ನಾವು ಮುಂಚೆ ಆಟೋದಲ್ಲಿ ಇಲ್ಲಿ ನೋಡಿ ಈ ತರ ಹಿಂದೆ ಹೆಂಗ್ ದಿಕ್ಕೆಲೆಲ್ಲ ಕುತ್ಕೊಂಡು ಹೋಗ್ತಿದ್ವಿ ಗೊತ್ತಾ? ಯಪ್ಪ ದೇವ್ರೆ, ಅದಂತೂ ಎಲ್ಲಾದ್ರೂ ಅಲ್ಲ, ನಾವ್ ಆಕ್ಚುಲಿ ಒಂದು ದರ್ಗಾಗ್ ಹೋಗ್ತಿದ್ವಿ. ಯಾವ್ದ್ ಮಮ್ಮದು ಚಿಂತಾಮಣಿಗೆ ಹೋಗ್ತಿದ್ವಿ. ಒಂದು ಆಟೋದಲ್ಲಿ ಗೈಸ್, ಒಂದು ಆಟೋದಲ್ಲಿ ಎಷ್ಟು ಜನ ಮಕ್ಕಳ 4 ಜನ ಇರ್ತಿದ್ರು. ನಾವ್ 3 ಜನ ಹಿಂದೆ ಡಿಕ್ಕಿಯಲ್ಲಿ, ಅದು ಇಷ್ಟೇ ಜಾಗ ಗೈಸ್. ಈ ಜಾಗದಲ್ಲಿ ಹೆಂಗ್ ಕುತ್ಕೋತಿದ್ವಿ ಅದ್ರ ಯಪ್ಪ. ಗೈಸ್ ನಾವ್ ಮಮ್ಮಿಗೆ ಮೂಗುದು ತಗೊಂಡ್ ಹೋಗಕ್ಕೆ ಹೋಗ್ತಾ ಇದೀವಿ. ಬನ್ನಿ, ಕತ್ಲೆ ಆಗೋಯ್ತು ನಮ್ಮ ಮಮ್ಮಿಯಿಂದಾನೇ ಎಲ್ಲ. ಈಗ ಕಟ್ಕತ್ತೆ ಹಾ. ಇದು ಗೋಲ್ಡಾ? ಎಷ್ಟಿದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್? ಸ್ಟಾರ್ಟಿಂಗ್ ಪ್ರೈಸ್ 1000 ಇದೆ. ಇದು ಪ್ರೆಸ್ಸಿಂಗಾ? ಪ್ರೆಸ್ಸಿಂಗ್ ಇಲ್ಲ, ಸ್ಟ್ರೈಟ್ ಆಗಿದೆ. ರೌಂಡ್ ಐತೆ, ಈ ತರ ರೌಂಡ್ ತಿರ್ಪುದ ಇದು? ಇದೆಷ್ಟು ಬೀಳುತ್ತೆ ನೋಡಿ. ಕಟ್ ಮಾಡಿಸ್ಕೊಳ್ಳಿ ಫಸ್ಟ್. ಅದು ಕಟ್ ಮಾಡಬೇಕು. ಹಾ, ಕಟ್ ಮಾಡಿ ಗೈಸ್ ನಮ್ಮ ಮಮ್ಮಿ ಹಾಕ್ಸುವಾಗೂ ನೋವು ಅಂತೆ, ಕಟ್ ಮಾಡುವಾಗೂ ನೋವು ಅಂತೆ. ಇವಾಗ ಏನು ನೋವೇ ಆಗಲ್ಲ. ನನ್ನ ಹತ್ರ ಆಲ್ರೆಡಿ ಇದೆ ಗೈಸ್, ಅದಕ್ಕೆ ಇದನ್ನೇ ತಗೊಂಡ್ ಬಂದು ಹಾಕೋತೀನಿ. ಒಂಚೂರು ಮೇಲೆ ಇಟ್ಕೊಳ್ಳಿ. ಗೊತ್ತಲ್ವಾ? ಆಗಿಲ್ಲ ಗೈಸ್, ತಿಂದು ಆಗಿಲ್ಲ. ಮಾಮ್ ಅದೇನು ನೋವಾಗಲ್ಲ. ಅಯ್ಯೋ, ಕಟ್ ಮಾಡೋದಷ್ಟೇ ಅದು. ನೋವಾಯ್ತಾ? ಆಗಿಲ್ಲ. ಈಗ ಹಾಕ್ಬೇಕಾರೆ ಇವಾಗ ಏನು ಆಗಲ್ಲ, ಹಾಕ್ಬೇಕಾದ್ರೆ ಈಸಿಯಾಗಿ ಹಾಕ್ತಾರೆ. ಇವಾಗ ನಮ್ಮ ಮಮ್ಮಿ ಸಿಲ್ವರ್ ತಗೋತಿದ್ದಾರೆ, ಸಿಲ್ವರ್ ಬೇಕು ಅಂತವ್ರೆ, ಅದಕ್ಕೆ ದೊಡ್ಡದೇ ನೋಡಿ ಇವಾಗ ಇದರಲ್ಲಿ. ಅದನ್ನ ಹಾಕೊಳ್ಳಿ ಮಾಮ್, ಇದೆ. ಹಾಕೊಳ್ಳಿ. ಸಿಲ್ವರಲ್ಲಿ ಈ ಕಲರ್ ಸಿಕ್ತವ್ರಿಗೆ, ಗೋಲ್ಡಲ್ಲಿ ಈ ಥರ ಹುಡುಕ್ತಿದ್ರು ಸಿಕ್ಕಿಲ್ಲ, ಸೊ ಅದಕ್ಕೆ ಸಿಲ್ವರ್ ಪರ್ಚೇಸ್ ಮಾಡ್ತಿದ್ದಾರೆ. ಇದು ಬೇಕಂತ ಆಯ್ತು, ಯಾವುದೋ ಒಂದು ತಗೊಳ್ಳಿ ಮಾಮ್, ಇದನ್ನು ಅದನ್ನು. ಯಾಕೆ ಮಾಮ್ ನಿಮ್ಗೆ ಅಷ್ಟೊಂದು ನೋವು ಆಗ್ತಿದ್ಯಾ? ದೇವ್ರೆ ನೋಡಿ, ಇದ್ರಲ್ಲಿ ನೋಡಿ ಗೋಲ್ಡಲ್ಲಿ ಚೆಕ್ ಮಾಡಿಲ್ಲ, ಹಾಕೋತಾರೆ ಅಷ್ಟು ಬೇಗ. ಅವ್ರು ಬ್ರ್ಯಾಂಡ್ ಎಷ್ಟು ಅಂತಾನೆ ಚೆಕ್ ಮಾಡಿಲ್ಲ, ಅಷ್ಟು ಬೇಗ ಹಾಕೋತಿದ್ದಾರೆ. ಇದನ್ನು ಕಟ್ ಮಾಡಿ ಇದನ್ನು ಸುಮ್ಮನೆ ಹಾಕೊಂಡ್ಬಿಡ್ತೀನಿ. ಅವ್ರಿಗೆ ಹಾಕೊಳ್ಳೋದು ಬರ್ತಿಲ್ಲ ನೋಡಿ ಮಾಮ್, ನಾನು ಏನು ಕೊಡ್ತೀನಿ ಅಂತ ಹಂಗೆ ಹಾಕೊಳ್ಳಿ ಆಯಿತಾ? ಹಿಂಗೆ ಬೆಂಡ್ ಮಾಡ್ಕೊಂಡು ಇದಕ್ಕೆ ಇವಾಗ ನಮ್ಮ ವಾಲೆ ಹೆಂಗೆ ಹಾಕೋತೀವೋ ಹಾಗೆ ಹಾಕೊಳ್ಳಿ. ನಾನು ಹಾಕೋತೇನೆ, ನಾನು ಸೆಲ್ಫ್ ಹಾಕೋತೀನಿ, ನನಗೇನು ಆಚಾರ್ಯ ಏನು ಬೇಡ. ನಿನಗೆ ರೂಢಿ ಇದೆ, ಪ್ರಾಕ್ಟೀಸ್ ಆಗಿದೆ. ಪ್ರಾಕ್ಟೀಸ್ ಇದೆ ಅದಕ್ಕೆ. आर्टिफिशियल है वो। ये मेरा है। कभी होता ಹಾಕೋತಾ ಇದ್ದೀರಾ? 27 ಹಾಂ, ಕಡಿಮೆ ರೇಟ್ ಇಲ್ಲ, ನಮಗೂ ಕಡಿಮೆ ಬರ್ತಿದೆ. ಓಪನೆ ಬೆಲ್ಟ್ ಇದೆ ತೋರಿಸ್ಲಾ? ಕಣ್ಣೀರೇ ಹೋಗ್ತಾಳೆ. ಅಯ್ಯೋ ಕಂಗಿಲ್ಲ, ಪ್ರೈಸ್ ಸ್ವಲ್ಪ ಜಾಸ್ತಿ ಬರುತ್ತೆ, 27 ಮಿನಿಮಮ್ ಬರುತ್ತೆ.
ಇರಿ ಮ್ಯಾಮ್ ನಾನು ಹಾಕೊಂಬಿಟ್ಟು अच्छे रत्ते में दर्द नहीं है जब से डाल रही ಮಮ್ಮಿ 10 ನಿಮಿಷದಿಂದ ಹಾಕೋತಿದ್ದಾರೆ हो इधर ಫೈನಲಿ ಹಾಕೊಂಬಿಟ್ಟೆ ನಾನೇ. ನಮ್ಮ ಮಮ್ಮಿಗೆ ಹಾಕೊಳ್ಳೋಕ್ಕೆ ಆಗಿಲ್ಲ, ಬದಲಾಡ್ತವ್ರೆ ಮೂಡಿ ಇದೆ. ಇಲ್ಲ ನನಗೂ ನೋವಾಯ್ತು ಆ್ಯಕ್ಚುಲಿ. ಅದೇ ಒಂದು ಬೆಳ್ಳಿ ಗ್ಲಾಸ್ ಕೊಟ್ಬಿಡ್ರಿ ಗೈಸ್. ಡೈಲಿ ಬೆಳ್ಳಿ ಗ್ಲಾಸಲ್ಲೇ ಒಂದು ನೀರು ಕುಡಿತೀನಿ. ಏನೋ 7 ಸುತ್ತ 12 ಸುತ್ತ, ಅದು 12 ಸುತ್ತ ಅನ್ಸುತ್ತೆ. 9 ಸುತ್ತು. ಇವಾಗ ಹೆಲ್ತ್ ನಮ್ಮ ಮಮ್ಮಿಗೆ ಕಾಸ್ಮೆಟಿಕ್ಸ್ ಪರ್ಚೇಸ್ ಮಾಡಕ್ ಬಂದಿದೀವಿ ಒಂದೊಳ್ಳೆ ಶಾಪ್ಗೆ. ಬನ್ನಿ ಹೋಗುವ. ಏನೇನು ತಗೋತಾರೆ ಲಿಸ್ಟ್ ಅಂತ ಹೇಳಿಲ್ಲ, ಏನೇನಂತ ಹೇಳಿ ಮಮ್ ಲಿಸ್ಟ್ ಏನೇನು ಬೇಕು ಅಂತ. ಆಯ್ತು ನೋಡ್ಬಿಟ್ಟು ನಾನು ಎಷ್ಟೊಂದು ಶಾಪಿಂಗ್ ಹೆಲ್ತ್ ಅಂಡ್ ಗ್ಲೋಗೆ ಹೋಗಿದ್ದೀನಿ, ಈ ಥರ ಟ್ರೀಟ್ ಮಾಡಿದ್ದಾರೆ ಎಲ್ಲೂ ನೋಡಿಲ್ಲ. ಹೆಂಗೆ ಟ್ರೀಟ್ ಮಾಡ್ತಿದ್ದಾರೆ ಅಂದರೆ ಏನೋ ಒಂಥರ ಇದಾಗಿ ಟ್ರೀಟ್ ಮಾಡ್ತಿದ್ದಾರೆ. ನಾವೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ ಆದ್ರೂ ಒಂಥರ. ಆಮೇಲೆ ಏನಾಯ್ತು ಅಂದರೆ ಅವಾಗೇ ಮಾಡಿರ್ತೀವಿ, ಈಗೆಲ್ಲ ವಾಯ್ಸೇ ಬಂದಿಲ್ಲ. ಟೆನ್ಷನ್ ಆಗೋಯ್ತು ನಮಗೆ. ಆದ್ರೂ ಪಾಪ ಏನು ಮಾಡ್ತಾರೆ ನಮ್ಮ ಮಮ್ಮಿ ಏನೇನೋ ತೊಗೊಂಡಿದ್ದಾರೆ. ಏನೇನು ತಗೊಂಡ್ಬಾರ್ದು ಅನ್ಕೊಂಡೆ, ಅವ್ರು ಟ್ರೀಟ್ ಮಾಡಿದ್ ನೋಡಿ ತಗೋಬಾರ್ದು ಅನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ, ನಾವು ಹಂಗಿಲ್ಲ. ಬೇಜಾರಾಗೋಯ್ತು ನನ್ಗೊಂಥರ, ಏನಕ್ಕೆ ಹಂಗೆ ಟ್ರೀಟ್ ಮಾಡ್ತಾರೆ. ಆಮೇಲೆ ಒಂದು ಬ್ಯಾಗ್ ಕೊಡೋಕೆ ಆಗಲ್ಲ ಮೇಡಮ್, 10 ರೂಪೀಸ್ ಇದೆ ಅಂತೆ. ಏನೋ ಒಂಥರ ನಾವೇನು 10 ರೂಪೀಸ್ ಕೊಟ್ಟು ಬ್ಯಾಗು ತೊಗೊಳ್ಳಲ್ಲ ಥರ, ಆ ಥರ ಟ್ರೀಟ್ ಮಾಡ್ತಾರೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಯಾವ ಥರ ಹೆಲ್ತ್ ಅಂಡ್ ಗ್ರೋ ಶಾಪಲ್ಲಿ ಇದು ಮಾಡಿಲ್ಲ. ಈ ನಮ್ಮ ಮಮ್ಮಿ ಮನೆ ಏರಿಯಾ ಹತ್ರನೇ ಹಿಂಗಿರೋದು. ನಮ್ಮ ಮನೆ ಹತ್ರ ಹಂಗೆಲ್ಲ ಇಲ್ಲ. ಕೊಡ್ಸಿದ್ರು 3 ಕೊಡ್ಸಿದೀನಿ, ಅವ್ರು ಹೇಳಿಲ್ಲ ಕೊಡ್ಸಿದೀನಿ. ಇನ್ನೇನು ತಗೊಂಡೆ? ಏನೂ ತಗೊಂಡಿಲ್ಲ ಅಂತೆ. ಏನ್ ತೋರ್ಸಮ್ಮ, ಏನ್ ತಗೊಂಡಿದ್ಯಾ? ಏನಿಲ್ಲ ಗೈಸ್, ಒಂದು ಪೌಡರು, ಒಂದು ಲಿಪ್ಸ್ಟಿಕ್, ಒಂದು ಕಾಜಲ್, ಇನ್ನು ಐಲ್ಯಾಶ್, ಐಲೈನರ್. ಕಾಜಲ್ ಎಲ್ಲಮ್ಮ ತಗೊಂಡಿದ್ದೆ? ಕಾಜಲ್ ಇದೇನಿರುತ್ತೆ ಯಾಕೆ ನಮ್ಮ ಮಮ್ಮಿ ಹಿಂಗೆ? ನನಗೆ ಕಾಜಲ್ ಅನ್ಕೊಂಡೆ. ನೀನೇ ತಾನೇ ಹೇಳಿದ್ದು ಲಿಪ್ ಲೈನರ್ ಬೇಕು ಅಂತ. ಕಾಜಲ್ ಹೇಳಿದ್ದೆ ನಾನು. ಕಾಜಲ್ ಬೇಡ, ಮನೇಲಿ ಕಾಜಲ್ ಐತೆ, ಲಿಪ್ ಲೈನರ್ ತಗೊಂಡ್ಬಿಡಲ್ಲ ಅಂತ. ಕಾಸ್ಟ್ಲಿ ಎಲ್ಲ ಇದಲ್ಲ, ತಗೊಳ್ಳೋದು ತಗೋಬಿಡೋದು, ಕಾಸ್ಟ್ಲಿ ಎಲ್ಲ ಅನ್ನೋದು. ನಿಜವಾಗ್ಲೂ ಗೈಸ್, ನಾವು ಸಮ್ಟೈಮ್ ಯೋಚನೆ ಮಾಡ್ತೀನಿ, ಇವರೆಲ್ಲ ತಿಂಗಳು ಎಕ್ಸ್ಪೆನ್ಸ್ ಮಾಡಿ ತಗೊಂತಾರೆ. ನಾವು ತಗೊಂಡ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ, ಯಾಕೆ ಏನಕ್ಕೆ ಇಷ್ಟೊಂದು ಜಾಸ್ತಿ. ಲಿಪ್ಸ್ಟಿಕ್ ಏನಿಗೆ ಹಚ್ಕೋತೀರಾ ಮತ್ತೆ ದಿನ? ಅದೇ 100 ರೂಪಾಯಿ ಕೊಟ್ಟರೆ ಸಿಗತ್ತೆ, ಅದಕ್ಕೆ 1000 ರೂಪಾಯಿ. ಅವಾಗ ಗೊತ್ತಾ ಗೈಸ್, ಮನೇಲಿ ಲಾಂಗ್ ಟರ್ಮ್ ನಾನು ಟೀ ಕಾಫಿ ಕುಡಿದ್ರು ಲಿಪ್ಸ್ಟಿಕ್ ಹೋಗ್ಬಾರ್ದಂತ ಅದು ನೋಡ್ತೀನಲ್ಲ, ಅದಕ್ಕೆ ನಾನು ಹತ್ರ ಹಾಕಲ್ಲ ಅಲ್ವಾ, ಏನೋ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ದಪ್ಪ. ಬ್ರ್ಯಾಂಡ್ ಹಂಗೆ ಇರುತ್ತೆ. ನನಗೆ ಇವಳಿಗಿಂತ ಇವಳಿಗೆ ನನಗೆ ಮೂಗ್ ನೋವಿದೆ, ಇವಾಗ ಚುಚ್ಚಿ ಹಾಕೊಂಡ್ಬೇಕಲ್ಲ ಅಂತ. ಏನು ಆಗಲ್ಲ ಮಾಮ, ಅವಾಗಿಂದ ಮೂಗ್ ಚಿಂತೆ ನೋವು ಇರುತ್ತಲ್ಲ ಹಾಕೋದು, ನೋವುತ್ತೆ. ಇಲ್ಲ ನಾನು ಹಾಕ್ದೆ ಅವಾಗ್ಲೇ ಚೆನ್ನಾಗೇ ಇತ್ತು. ಅವ್ರು ಒಳಗಡೆಯಿಂದ ನೀಟಾಗಿ ಹಾಕೊಳ್ಳೋಕೆ ಗೊತ್ತಾಗಿಲ್ಲ ಅಷ್ಟೇ. ವಿಡಿಯೋನೇ ರೆಕಾರ್ಡ್ ಆಗಿಲ್ಲ, ಐ ಮೀನ್ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ನಂಗೆ ಅಳು ಬರ್ತಾ ಇದೆ ಗೊತ್ತಾ. ಮನೆಯಲ್ಲಿ ನೀರಿದೆ, ನೀರ್ ಪ್ರಾಬ್ಲಮ್ ಆಗಿಲ್ಲ, ನೀರಿದೆ ನಮ್ಮನೇಲಿ. ಏನು ನಾನು ನಮ್ಮ ಮಮ್ಮಿ ಟ್ಯಾಂಕ್ ಫುಲ್ ಇದೆ ನೀರು ಮನೇಲಿ, ಬೇಡ ಕಣ್ಣೀರು. ನಿಮ್ಮ ಮನೆಗೆ ಬೇಕಾದ್ರೆ ನೋಡು, ಖಾಲಿ ಇದ್ರೆ ಹಾಕ್ಕೊಬಿಡು. ಹಿಂಗೆ ಗೈಸ್, ಎಷ್ಟು ನಮ್ಮ ಮಮ್ಮಿ ನೋಡಿ ಎಷ್ಟು ಮಾತಾಡ್ತಾರೆ ಅಷ್ಟೇ ಗೈಸ್. ಇವ್ರು ಆಯ್ತಲ್ಲ ಶಾಪಿಂಗ್, ನಾನ್ ಶಾಪಿಂಗ್ ಮಾಡ್ತೀನಿ ನೋಡಿ. ಏನೇನೆಲ್ಲ ತಗೋತಿ ಅಂತ ಹೇಳ್ತಾರೆ ಇವಾಗ. ಏನು ನಾನು ಆಕ್ಚುಲಿ ಡ್ರೆಸ್ಸಸ್ ತಗೋಬೇಕು, ಹೋಗಿ ಸ್ಯಾರೀಸ್ ತಗೋಬೇಕು ಅಂತ ಅನ್ಕೊಂಡೆ. ಏನಮ್ಮ ತಗೋಬೇಕು? ಬಟ್ಟೆ ತಗೋಬೇಕಂತೆ. ಬನ್ನಿ ಹೋಗುವ, ಅದನ್ನಾದ್ರೂ ನೋಡೋಣ ಏನೇನ್ ಮಾಡ್ತಾರೆ ಅಂತ. ಬೇಜಾರಾಗ್ತದೆ ಮಮ್ಮಿಗೆ. ನಾವು ಕ್ಲಿಪ್ನ ಹಾಕ್ತೀನಿ ನೋಡಿ, ಹೆಂಗೆ ಲಿಪ್ಸ್ಟಿಕ್ ಏನೇನೆಲ್ಲ ಕೈ ಹಚ್ಕೊಂಡ್ರೆ. ಬಟ್ ವಾಯ್ಸ್ ಎಲ್ಲ ಹೋಯ್ತು, ಬೇಜಾರಾಗ್ತದೆ. ಒಳ್ಳೆ ಮಾತಾಡಿದಾರೆ ನಮ್ಮ ಮಮ್ಮಿ ಅಂತೂ, ಒಳ್ಳೆ ಎಷ್ಟು ಕಾಮಿಡಿಯಾಗಿ ಮಾತಾಡಿದ್ದಾರೆ ಅಂದ್ರೆ ನಾನಂತೂ ಎಷ್ಟು ನಕ್ಕಿದ್ದೀನಿ ಗೊತ್ತಾ. ಅದೇ ವಾಯ್ಸ್ ಬಂದಿಲ್ಲ. ಓಕೆ, ಇಟ್ ಹ್ಯಾಪನ್ಸ್. ಮೇ ಬಿ ವಾಯ್ಸ್ ರೆಕಾರ್ಡ್ ಆಗ್ಬಾರ್ದಿತ್ತೇನೋ, ಹಂಗಾಯ್ತೇನೋ. ನಮ್ಮ ಮಮ್ಮಿ ಕಾಮಿಡಿಗಳು ಕೇಳಿಸ್ಕೊಳಕ್ ಇರ್ಲಿಲ್ವೇನೋ. ಅಲ್ಲ ಹೇಳೆ. ನೀನ್ ಎಲ್ಲಿದ್ದೀಯ? ನಿನ್ನ ಅಜ್ಜಿ ಎರಡ್ ಫೋನ್ ಇಲ್ಲ. ನಮ್ಮ ಮಮ್ಮಿ ಹಿಂಗೆ ಅವ್ರ ಫ್ರೆಂಡ್ ಹತ್ರ ಮಾತಾಡೋದು. ಪೂಜಾ ಕೇಳಿಸಿ ತಿಂತೀಯಾ? ಪೂಜಾ ತಿನ್ಬಾರ್ದು, ಸುಮ್ಮನೆ ಡಯಟಿಂಗು ಅದೆಲ್ಲ ಇರೋ ಹೇಳ್ತೀನಿ. ಇದು ಸಂಜೆಗೆ ಡಯಟ್ ಮಾಡೋದ್ರೆ ಇದೆಲ್ಲ ತಿಂತೀಯಾ? ಮಮ್ಮಿ ಕ್ಯಾಮ್ರಾ ಇನ್ನು ಮುಂಚೆ ನಾನು ಗ್ರೀನ್ ಟೀ ಕುಡಿಯೋಣ ಅಂದೆ. ಹೂ ಅಂತ. ಆಮೇಲೆ ಕೇಳ್ತಿರ್ತೀನಲ್ವಾ ಅಂದ್ರು. ಹ್ಞೂ
ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಗ್ರೀನ್ ಟೀ ಕುಡಿಯೋಣವಾ ಅಂತೆ. ಭಾರಿ ಕಿಲಾಡಿ, ಎಲ್ಲಾರು ಹಂಗೇನೆ, ನಾನೇ ಗುಡ್ ಗರ್ಲ್. ಏನಂತೀರಾ? ವೆರಿ ಗುಡ್. ಇವತ್ತಾದ್ರೂ ನಾನು ಶಾಪಿಂಗ್ ಮಾಡ್ತಿದ್ದೆ ಮಮ್ಮಿ. ಎಷ್ಟು ಶಾಪಿಂಗ್ ಮಾಡ್ತೀನಿ. ನಾನು ಬೆಳ್ಳಿ ಗ್ಲಾಸ್ ಕೊಡ್ತೀನಿ ನಿನಗೆ. ಬೆಳ್ಳಿ ಗ್ಲಾಸ್ ಬೇಕಂದಳು. ಬೆಳ್ಳಿ ತಟ್ಟೆ ಕೊಡ್ಸ್ಬಿಡಿ, ಗ್ಲಾಸ್ ಬೇಡ. ಬೆಳ್ಳಿ ತಟ್ಟೆ, ಬೆಳ್ಳಿ ಬೆಳ್ಳಿ ಗ್ಲಾಸ್, ತಟ್ಟೆ, ಬೆಳ್ಳಿ ಅದೆಲ್ಲ ಇವಾಗ ಕೊಡ್ಸಲ್ಲಮ್ಮ ನಾನು. ಅದೊಂದು ಟೈಮ್ ಕ್ಯಾಮ್ರಾ ಆಫ್ ಗೈಸ್, ಬರುತ್ತೆ. ಕ್ಯಾಮ್ರಾ. ಇದೆಲ್ಲ ಕಿಡ್ ಸೆಕ್ಷನ್. ಮೇಲೆ ಹೋಗ್ಬೇಕು. ಹಲೋ, ಸ್ಟೆಪ್ ಸತ್ತಿ ಸುತ್ತಿ. ಈಗ ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆಯ್ತು, ನಾನೇ ಡಬಲ್ ಎಕ್ಸ್ ನೋಡು. ಓ ಸಗದಾಗಿದೆ ಮ್ಯಾಮ್, ತಗೊಳ್ಳಿ. ಗ್ರೀನ್ ಲೆಗಿನ್ಸ್ ಇಲ್ಲ ಜೀನ್ಸ್ ಪ್ಯಾಂಟ್ ಹಾಕೊಳ್ಳಿ, ಸಕ್ಕದಾಗಿರುತ್ತೆ. ಕಲರ್ ಅದು ಈ ಚೆನ್ನಾಗಿದೆಯಾ? ಕಲರ್ ತಗೊಳ್ಳಿ, ಇಲ್ಲ ಈ ತರ ತಗೋತೀರಾ? ಇದು ಚೆನ್ನಾಗಿದೆ ಮ್ಯಾಮ್. ಇನ್ನೊಂದು ಪಿಂಕ್ ಕೊಡ್ಸ್ಲಾ ಜೊತೆಗೆ? ಇದು ನೀವ್ ಅದ್ ತಗೊಳ್ಳಿ, ನಾನು ಇದು ತಗೋತೀನಿ. ನನಗೆ ಇದು ಕೊಡ್ಸಿ. ಎಷ್ಟದು? ಮಕ್ಕಳು ಫೋನ್ ಮಾಡ್ತೀನಿ, ಸೋನು ಕೊಡ್ಸು ಅಂತದಲ್ಲ. 700 rupees ಮ್ಯಾಮ್. ಇಲ್ಲ ಇದ್ದಿಲ್ಲ ಶಿವ. ಏ ಗಾಯ್ಸ್, ನಮ್ಮ ಮಮ್ಮಿ ಫಸ್ಟ್ ಟೈಮ್ ನನಗೆ ಒಂದು ಬಟ್ಟೆ ಕೊಡ್ಸ್ತಿದ್ದಾರೆ. ಫಸ್ಟ್ ಟೈಮ್ ನನಗೆ ಒಂದು ಬಟ್ಟೆ ಕೊಡ್ಸ್ತಿದ್ದಾರೆ. ಮರ್ಯಾದೆ ಕೊಡ್ಬಿಡ್ತಾರೆ ಹೋಗಿ. ಫಸ್ಟ್ ಟೈಮ್ ಚೆನ್ನಾಗಿದೆ ಅಲ್ಲ, ವೀಕ್ ಕಟ್ಟದು. ತಗೊಳ್ಳಿ ಮಮ್ಮಿ, ಸಕ್ಕತ್ತಾಗಿದೆ. ನನಗೆ ಸೂಟ್ ಆಗತ್ತಮ್ಮ. ಏನಿಗೆ ಸೂಟ್ ಆಗಲ್ಲ? 1000 ರೂಪಾಯಿ. ಇದು ಎಷ್ಟು ಏನಿದೆ? ಸಕ್ಕತ್ತಾಗಿದೆ. ವೇರ್ ಮಾಡಿದ್ರೆ ಚೆನ್ನಾಗಿದೆ ಮ್ಯಾಮ್. ಇಲ್ಲಿ ನೋಡಿ, ಈ ತರ ಬರುತ್ತೆ. ಟ್ರೈಲ್ ಹಾಕೊಳ್ಳ? ಹಾಕ್ ನೋಡಿ, ಇರಿ. XL ಇದೆ, ಅದು ಡಬಲ್ XL ಇಲ್ಲ ಇಟ್ಕೊಂಬನೇದ ಮ್ಯಾಮ್. ಡಬಲ್ XL ಇಲ್ಲ ಮ್ಯಾಮ್. ಇದು ಎಕ್ಸೆಲ್ ಆಗುತ್ತೆ. ಆಯ್ತು, ಹಾಕೊಂಡು ಇದೆ ಇಷ್ಟು ದೊಡ್ಡದಿದೆ. ಓಕೆ, ಹಾಕೊಂಡು ಬನ್ನಿ. ಹೋಗಿ. ಇಲ್ಲ ಎಕ್ಸೆಲ್ ಅಲ್ಲ ಇದು. ಡಬಲ್ XL ಇಲ್ಲ, ಹೋಗಿ ಹಾಕಲ್ಲ. ಏನಕ್ಕೆ ಅಂದ್ರೆ ಅದು XL, ಅದಕ್ಕೆ. ಡಬಲ್ XL ಇದ್ದಿದ್ರೆ ಸಕ್ಕದಾಗ. ಅವ್ರಿಗೆ ಕೇಳೋಣ ಇರಿ. ಹಲೋ, ಡಬಲ್ ಎಕ್ಸೆಲ್ ಇಲ್ವಾ ಇದು? ಲಾಸ್ಟ್ ಟೈಮು ಹಂಗೆ ಒಂದೇ ಫೋನ್ ಮಾಡಿಸ್ತಿಲ್ಲ. ಸೊ ಅದಕ್ಕೆ ನಾನು ಎಷ್ಟು ಲೂಸ್ ಇದೆ. ಇದನ್ನ ಹಾಕೊಂಡ್ ಬನ್ನಿ, ನೋಡುವ. ಹೋಗಿ. ನಮ್ಮ ಮಮ್ಮಿಗೆ ಇದು ಸಕ್ಕದಾಗ ಕಾಣಿಸ್ತಿದೆ. ಚೆನ್ನಾಗಿ ಕಾಣ್ತಿದ್ಯಾ? ಇದಕ್ಕೆ ಪ್ಯಾಂಟ್ ಹಾಕೊಂಡ್ ಲೆಗ್ಗಿನ್ಸ್ ಹಾಕೊಂಡ್ ಏನು ಬೇಡ, ಪ್ಲಾಜಾ ಪ್ಯಾಂಟ್ ಹಾಕೊಬೇಕಾ? ಲೆಗ್ಗಿನ್ಸ್ ಹಾಕೋಬೇಕು. ನೋಡಿ ಗೈಸ್, ನಮ್ಮ ಮಮ್ಮಿ ಈ ಔಟ್ಫಿಟ್ ಚೆನ್ನಾಗಿ ಕಾಣಿಸ್ತಿದೆ. ಅಪ್ಪಗಾಯಿ ಮಕ್ಕ ದುಬೈಯಿಂದ ತಂದ್ಕೊಟ್ಟಿದ್ದೆ. ತಗೊಳ್ಳಿ, ಇದು ಹೋಗಿ ಹಾಕೊಂಡ್ ಬನ್ನಿ. ಹೋಗಿ, ಸಕ್ಕದಾಗ ಕಾಣಿಸುತ್ತೆ. ಹೋಗಿ. ಪ್ಯಾಂಟ್ ಸರಿ, ಟಾಪ್ ಅದೇ ಪ್ಲಾಜಾ ಪ್ಯಾಂಟ್ಸ್ ಹಾಕ್ಬೇಕು. ಒಂದೆಲ್ಲ ವೇರ್ ಮಾಡಿ ಇವಾಗ ಇಷ್ಟ ಇಲ್ಲ ಅಂತವ್ರೆ ನಮ್ಮ ಮಮ್ಮಿಗೆ. ಏನ್ ಹೇಳೋಣ? ಸೆಟ್ಸ್ ಬೇಕು, ಸೆಟ್ಸ್. ಸೋನು ಸೆಟ್ಸ್ ಬೇಕು ಸೋನು. ಸಿಂಗಲ್ ಪೀಸ್ ನಿಮ್ಗೆಲ್ಲ ಇಲ್ಲ ಅಂದ್ರೆ ಏನಮ್ಮ ಮಾಡೋಣ? ಇಲ್ಲ ಅಂದ್ರೆ ಅವ್ರು ಹೇಳಿದಾರೆ ಬಂದೇ ತರಿಸ್ತೀನಿ ಅಂತ ಹೇಳಿದಾರೆ. ಇವಾಗ ಇದ್ ಬೇಡವಾ? ಇಲ್ಲ ಬೇಡ, ಅವ್ನು ನಡೀರಿ. ವಯಸ್ಸು ತುಂಬಾ ಫಸ್ಟ್ರೇಟ್ ಮಾಡ್ತಾರಪ್ಪ ನಮ್ಮಮ್ಮ. ಏನ್ ನನಗೂ ಕೊಡ್ಸ್ಬಿಡ್ತೀನಿ ಅಂತ ಇವರು. ನೀನ್ ತಗೋ, ನೀನ್ ಯಾವ್ದು ಸೆಲೆಕ್ಟ್ ಮಾಡ್ದಲ್ಲ ತಗೋ, ನೀನ್ ಕೊಡ್ತೀನಿ. ನಿನಗೇನ್ ಬೇಡ? ನನ್ನ ಬೇಡ, ನನಗ್ ಬೇಡ ಅಂದೆ. ಅದೇಂಗೆ ಬೇಕಾಗಿರೋದು ನಾನು ತಗೊಂತೀನಿ, ಇಷ್ಟ ಇರೋದು. ನಿನ್ಗೆ ಬೇಕಾಗಿರೋದು. ಇದು ಚೆನ್ನಾಗಿಲ್ವಾ ಮಮ್ಮ? ಅದು ವೈಟ್ ರೆಡ್ ಎಷ್ಟು ಚೆನ್ನಾಗಿರುತ್ತೆ ಫ್ರಾಕ್. ಆತರ ನಿಮ್ ಸೈಜಿಗೆ ಸಿಗೋದೇ ಇಲ್ಲ ಗೊತ್ತಾ? ನಿಮ್ ಫ್ರಾಕ್ ಸೈಜೇ ಸಿಗಲ್ಲ ಗೊತ್ತಾ ನಿಮ್ಗೆ? ಅದ್ ಸಿಕ್ಕೈತೆ. ಇದಾ? ಮತ್ತೆ ಕೊನೆಗೂ ನಮ್ಮ ಮಮ್ಮಿ ತಗೊಂಡಿಲ್ಲ ಗೈಸ್. ಏನ್ ಮಾಡ್ತಾರ ನೋಡಿ, ಹಿಂಗ್ ಸುತ್ತಾಡ್ಸ್ತಾರೆ. ಶರ್ಟ್ಸ್ ಎಲ್ಲ ಚೆನ್ನಾಗಿದೆ. 199 ಟಾಪ್ಸ್ ಜೀನ್ಸ್ ಬರ್ತೀನಿ. ಚೆನ್ನಾಗಿದೆ. ಈ ಕಲರ್ ನೀವು ಹೇಳ್ತಿರೋದು ಅರ್ಥ ಆಗಿಲ್ಲ. 199 ಈಚ್, 2 to 4 ಬೈ 2 ಅಂತ. ಅಲ್ಲಮ್ಮ, ಒಂದು ಇಲ್ಲಿ ನೋಡಿ, ಇಲ್ಲಿ ಒಂದ್ ತಗೊಂಡ್ರೆ 249 250 ಆಯ್ತಾ? ಇದ್ರಲ್ಲಿ ಪ್ರೈಸ್ ಎರಡ್ ತಗೊಂಡ್ರೆ ಅವಾಗ 199 ಬೀಳುತ್ತೆ. ಮೈನಸ್ ಆಗತ್ತ ಅಂತ ಹೇಳ್ತಿರದ. ಅಯ್ಯೋ ಗೈಸ್, ನಾನೇ ಇಲ್ಲಿ ಸೇಲ್ಸ್ ಗಳಾಗ್ಬಿಡ್ಬೇಕು. ಇವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡೋಷ್ಟು. ನನಗೂ ಅದೇ ಕನ್ಫ್ಯೂಸ್ ಆಗಿದ್ದು. ಅವ್ರು ಏನ್ ಹಾಕಿದ್ದಾರೆ? ಬೈ 2 1 ಫ್ರೀ ಅಂತ ಹಾಕಿದ್ದಾರೆ. ಒಂದನೇ ಯಾವ್ದಾದ್ರು ಬೈತು. ಬ್ಲ್ಯಾಕ್ ಇದೊಂದು ಇದು ಸಕ್ಕದಾಗಿದೆ ಗೈಸ್. ಕಲರ್ 699 ಸಕ್ಕದಾಗಿದೆ ಇದು ಶರ್ಟ್. ಒಂದ್ ತಗೋ, ನೀನ್ ಚೆನ್ನಾಗ್ ಕಾಣುತ್ತೆ. ಕೊಡ್ಸಿ. ತಗೋ, ಯಾವ್ದು ಬೇಕು? ಅದಿರೋದೇ ಒಂದ್ ಕಲರ್ ಅಲ್ಲಿ, ಯಾವ್ದು ಬೇಕು? ಕಲರ್ ಅಲ್ಲ, ಸೈಜ್. ಟ್ರಯಲ್ ನೋಡ್ತೀಯಾ? ಹಾಕಿ. ಇಲ್ಲ ಬೇಡ, ಸಾಕು. ತುಂಬಾ ಚೆನ್ನಾಗಿದೆ ಗೈಸ್, ಇದು ನಂಗೆ ಇಷ್ಟ ಆಯ್ತು. ನೋಡಿದ ತಕ್ಷಣ ಇಷ್ಟ ಆಯ್ತಾ? ನಮ್ಮ ಮಮ್ಮಿ ಕೊಡ್ಸ್ತಿರೋದು. ಅದೇ ಈ ತರ ನೋಡಿದ ತಕ್ಷಣ ಇಷ್ಟ ಆಯ್ತಾ? ತಗೊಳಕ್ ಇಷ್ಟ ಆಗತ್ತೆ. ಇದು ವಾವ್, ಇದು ಚೆನ್ನಾಗಿದೆ. ಇದೇ ಆತರ ಅನ್ಸತ್ತೆ. ಇಲ್ಲ, ಈ ಕಲರ್ ಇಲ್ಲ. ಯಾವ್ದಿಲ್ಲ? ಇದಿಲ್ಲ, ಇದಿಲ್ಲ. ಇಲ್ಲ, ಇದಾಕು ಚೆನ್ನಾಗಿದೆ. ಓಕೆ ಡನ್. ನಡೀರಿ.
ಜಾಸ್ತಿ ತಿರೋದು ಬೇಡ. ಬನ್ನಿ ಬನ್ನಿ ಹೋಗುವ ಹೋಗಿ ಬಿಲ್ಲಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬಿಲ್ಲಿಂಗ್ ಎಷ್ಟಾಗುತ್ತೋ ನೋಡೋಣ ಬನ್ನಿ. ನಮ್ಮ ಮಮ್ಮಿ ಒಂದು ಶರ್ಟ್ ಕೊಡ್ತಾರೆ, ಮಿಕ್ಕಿ ಟಿ ಶರ್ಟ್ ನಾನು ಪರ್ಚೇಸ್ ಮಾಡ್ತಿರೋದು. ಅಲ್ಲಿ ತೊಗೊಂಡಾಯ್ತು. ಬನ್ನಿ ನಮ್ಮ ಮಮ್ಮಿ ನೋಡಿ ಕುತ್ಕೊಂಡ್ಬಿಟ್ಟವ್ರೆ ವಾಕ್ ಮಾಡಿ ಹಲೋ ಬನ್ನಿ. ಒಳ್ಳೆ ನಮ್ಮ ಮಮ್ಮಿ ಇವತ್ತು ಎಷ್ಟೋ ದಿವಸ ಆದ್ಮೇಲೆ ಇಷ್ಟು ನಡೆದಿದ್ದಾರೆ ಅಲ್ವಾ ಮ್ಯಾಮ್? ಎಷ್ಟು ನಡೆದ್ರಿ ಇವತ್ತು? ನಡೆದೇ ಆಗ್ಲಿಲ್ಲ. ಆ್ಯಕ್ಚುಲಿ ಬ್ಯಾಕ್ ಪೇನ್ ಬಂದಿತ್ತಲ್ಲ, ಅದಾದ್ಮೇಲೆ ನಡೆದೇ ಇಲ್ಲ ಅವರು. ಆದ್ಮೇಲಂತೂ 15 days ರೆಸ್ಟ್ ಹೋಗ್ತದೆ. ಇವಾಗ ಪರವಾಗಿಲ್ಲ ಓಕೆ ಗೈಸ್, ಏನು ಬ್ಲಾಗ್ ಮಾಡಿದ್ವಿ ಏನೂ ಗೊತ್ತಾಗಿಲ್ಲ. ನಾನು ಅಂದ್ಕೊಂಡಿದ್ದು ಫುಲ್ಲು ಕಾಸ್ಮೆಟಿಕ್ಸ್ ಬ್ಲಾಗ್ ಮಾಡೋಣ ಅಂತ ನೋಡಿದ್ರೆ ಅಲ್ಲಿ ಅವ್ರು ಮಾತಾಡಿದ್ದು ಅದೆಲ್ಲ ಮಾಡಿದ್ದು ನೋಡಿದ್ರೆ ನಂಗೆ ಬೇಜಾರಾಗೋಯ್ತು. ಆದರೂ ನಮ್ಮ ಮಮ್ಮಿ ಪರ್ಚೇಸ್ ಮಾಡಿಸಿದೆ, ಶಾಪಿಂಗ್ ಮಾಡಿಸಿದೆ. ಕಾಜಲು, ಲಿಪ್ಸ್ಟಿಕ್ಕು ಏನು ತೊಗೊಂಡು ಲಿಪ್ ಲೈನರು. ಅದಾದಮೇಲೆ ಇನ್ಮೇಲಿಂದ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಮಮ್ಮಿ ಫುಲ್ ಅದೇ ಲಿಪ್ಸ್ಟಿಕ್ಕು, ಲಿಪ್ ಲೈನರ್, ಅದೇ ಪೌಡ್ರ್ ಹಾಕ್ಕೊಂಡಿರ್ತಾರಲ್ವಾ ಮ್ಯಾಮ್? ಅಲ್ವಾ? ಅದೇ ಪೌಡ್ರು, ಅದೇ ಲಿಪ್ಸ್ಟಿಕ್ಕು, ಅದೇ ಪೌಡ್ರು ಅದನ್ನ ಹಾಕೊಂಡು ಎಲ್ಲ ವ್ಲಾಗಲ್ಲಿ ಅದೇ ತೋರಿಸ್ತಾರೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೇಳಿ ಮ್ಯಾಮ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. 50K ಆಗಲಿ ಬೇಗ ಗೈಸ್. ಇನ್ನೊಂದು 4K 50K ಆಗಿಬಿಡುತ್ತೆ. ನಮ್ಮ ಸಮೀರ್ಗೆ ಮಿಲಿಯನ್ ಆಗಲಿ. ಹಂಗಾಗಿ ಜಂಪಿಂಗು ಅವನ್ಗೆ ಆಗತ್ತೆ ಮಾಮ್. ನಂದು ಇನ್ನೂ 50Kನೂ ಆಗಿಲ್ಲ ಮಾಮ್. ಆಗತ್ತೆ ಬಿಡಿ. 46 ಏನೋ ಇದೆ ಅಲ್ವಾ? ಆಗತ್ತೆ. ಬೇಗ ಬರ್ತಡೇ ಎಷ್ಟಿಗೆ ಆಗ್ಬಿಡುತ್ತೆ ಬಿಡಿ. ಇಲ್ಲ, ನಾನು ಆನಿವರ್ಸರಿ ಈ ಮಂತಲ್ಲೇ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ನೋಡುವ. ಫುಲ್ ಪಾರ್ಟಿಗೆ ಆಯ್ತು ನಮಗೆ. ಏನು ನಿಮ್ಗೇನು ಪಾರ್ಟಿ ಕೊಡ್ಸೋಣ? ಸೀದಾ ಕೊಡ್ತೀವಿ. ಆನಿವರ್ಸರಿಗೆ ಏನಿಲ್ಲ, ಫ್ಯಾಮಿಲಿ ಪಾರ್ಟಿ ಕೊಡಿಸ್ಬೇಕು. ಬರ್ಡೇ ಅಂದ್ರೆ ಕೊಡ್ಸೋಣ. ಲಾಸ್ಟ್ ಟೈಮ್ ಆನಿವರ್ಸರಿ ನಾ ಏನು ಕೊಡಲ್ಲ. ಲಾಸ್ಟ್ ಇಯರ್ ನಾವು ಇಲ್ಲೇ ಇದ್ವಿ. ನಾನು ಡಿಸೈಡ್ ಮಾಡ್ಬಿಟ್ಟಿದ್ವಿ, ನಾನು ಏನು ಕೊಡಲ್ಲ. ಏನು ಕೊಡ್ಬೇಡಮ್ಮ, ನಾವೇನು ಕೊಡು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಟೈಮ್ ಬೇಕು. ಬೈ ಗೈಸ್, ಟೇಕ್ ಕೇರ್.